ಸಂಕಲನಾತ್ಮಕ ಮೌಲ್ಯಮಾಪನ 2 ಮಾರ್ಚ್ 2025 ತರಗತಿ 7ನೇ ತರಗತಿ ವಿಷಯ ಕನ್ನಡ. ಇದರ ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರಗಳನ್ನು ನೋಡ್ತಾ ಹೋಗೋಣ. ಅಂಕಗಳು 40. ರೋಮನ್ ಸಂಖ್ಯೆ 1 ಸೂಕ್ತ ಪದಗಳಿಂದ ಬಿಟ್ಟ ಸ್ಥಳ ತುಂಬಿರಿ. 1ನೇ ಪ್ರಶ್ನೆ, ಚಗಳಿ ಇರುವೆಗಳ ಗೂಡನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಇದರ ಸರಿಯಾದ ಉತ್ತರ ಕೊಟ್ಟೆ ಎಂದು ಕರೆಯುತ್ತಾರೆ. ನೆಕ್ಸ್ಟ್ 2ನೇ ಪ್ರಶ್ನೆ, ಮಥುರೆಯ ರಾಜನಾದ ಕಂಸನ ಸೋದರಿ. ಸರಿಯಾದ ಉತ್ತರ ದೇವಕಿ. ನೆಕ್ಸ್ಟ್ 3ನೇ ಪ್ರಶ್ನೆ, ಹಾಡುವೆವು ಬಿಡುಗಡೆಯ ಹಾಡು. ಇದರ ಸರಿಯಾದ ಉತ್ತರ ಒಕ್ಕೊರಲ. ನೆಕ್ಸ್ಟ್ 4ನೇ ಪ್ರಶ್ನೆ, ರೋಮನ್ ಸಂಖ್ಯೆ 2ರಲ್ಲಿ ಆವರಣದಲ್ಲಿ ಕೊಟ್ಟಿರುವ ಸೂಚನೆಯಂತೆ ಉತ್ತರಿಸಿ. 4ನೇ ಪ್ರಶ್ನೆ, ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಡ್ಯಾಶ್. ಉತ್ತರ ಗಾದೆಯನ್ನು ಪೂರ್ಣಗೊಳಿಸಬೇಕು, ಬಂಧುವಿಲ್ಲ. ನೆಕ್ಸ್ಟ್ 5ನೇ ಪ್ರಶ್ನೆ, ಅರುಣೋದಯ ಬಿಡಿಸಿ ಸಂಧಿ ಹೆಸರು ಬರೆಯಿರಿ. ಅರುಣೋದಯಕ್ಕೆ ಅರುಣ ಪ್ಲಸ್ ಉದಯ, ಇದು ಗುಣಸಂಧಿ. ನೆಕ್ಸ್ಟ್ ಪ್ರಾಣ ತದ್ಭವ ರೂಪವನ್ನು ಬರೆಯಿರಿ. ಪ್ರಾಣ ಪದದ ತದ್ಭವ ರೂಪ ಹರಣ. ನೆಕ್ಸ್ಟ್ ರೋಮನ್ ಸಂಖ್ಯೆ 3 ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ 3ನೆಯ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ. 7ನೇದು ಅರಮನೆ ತತ್ಪುರುಷ ಸಮಾಸ ಆದರೆ ಹೆಮ್ಮರ ಡ್ಯಾಶ್. ಇದರ ಸರಿಯಾದ ಉತ್ತರ ಕರ್ಮಧಾರೆಯ ಸಮಾಸ. ನೆಕ್ಸ್ಟ್ 8ನೇದು ಶತ್ರು ಮಿತ್ರ ಆದರೆ ರಾತ್ರಿ ಡ್ಯಾಶ್. ಸರಿಯಾದ ಉತ್ತರ ಹಗಲು. ನೆಕ್ಸ್ಟ್ 9ನೇದು ಭಾವತೀರ್ಥ DS ಕರ್ಕಿಯವರು ಬರೆದದ್ದಾದರೆ ಗದುಗಿನ ಭಾರತ ಯಾರು ಬರೆದಿದ್ದು. ಸರಿಯಾದಂಥ ಉತ್ತರ ಕುಮಾರ ವ್ಯಾಸ. ನೆಕ್ಸ್ಟ್ ರೋಮನ್ ಸಂಖ್ಯೆ 4 ಕೊಟ್ಟಿರುವ ಪದ್ಯ ಪೂರ್ಣಗೊಳಿಸಿ. 10ನೇ ಪ್ರಶ್ನೆ, ದನದ ಮದವು ಡ್ಯಾಶ್ 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 ಕಣ್ಣ ತೆರೆದನು. ಇದರ ಪದ್ಯವನ್ನು ಪೂರ್ಣಗೊಳಿಸಿದಾಗ, ದನದ ಮದವು ರಾಜ್ಯ ಮದವು ತನುಜ ಮದವು ಯುವತಿ ಮದವು ಜನಿತಮಾಗಿ ಕನಸಿನಲ್ಲಿ ಹಿಗ್ಗುತ್ತಿರ್ದನು ಅನಿತರೊಳಗೆ ನೃಪರ ದಂಡು ಮನೆಯ ಮುತ್ತಿದಂತೆಯಾಗಿ ಕನಸ ಕಾಣುತ್ತಿರ್ದು ಹೆದರಿ ಕಣ್ಣು ತೆರೆದನು. ನೆಕ್ಸ್ಟ್ ರೋಮನ್ ಸಂಖ್ಯೆ 5 ಸಂದರ್ಭ ಸಹಿತ ವಿವರಿಸಿ. 11ನೇ ಪ್ರಶ್ನೆ, ನಿಮ್ಮ ಅಣ್ಣನಿಗೆ ಸ್ವಲ್ಪ ಹಾಲಾದರೂ ಕೊಡು. 11ನೇ ಪ್ರಶ್ನೆಗೆ ಉತ್ತರ, ಈ ವಾಕ್ಯವನ್ನು ಬಿಲ್ಲಹಬ್ಬ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಯಾರು ಹೇಳಿದ್ದು ಅಂತಂದರೆ ವಸುದೇವ. ಯಾರಿಗೆ ಹೇಳಿದ್ದು? ದೇವಕಿಗೆ. ಸಂದರ್ಭ ಕಂಸ ವಸುದೇವನ ಮನೆಗೆ ಹೋದಾಗ ಹೇಳಿದಂಥ ಸಂದರ್ಭವಾಗಿದೆ. ನೆಕ್ಸ್ಟ್ 12ನೇ ಪ್ರಶ್ನೆ, ಶಿಶುವೆ ನಿನಲೆ ಮಗನೇ ಕಾದುವರ ಸಮ ಬಲರು ಕಣ. 12ನೇದಕ್ಕೆ ಉತ್ತರ, ಈ ವಾಕ್ಯವನ್ನು ಅಭಿಮನ್ಯು ಪರಾಕ್ರಮ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಧರ್ಮರಾಯ ಅಭಿಮನ್ಯುವಿನಿಗೆ ಹೇಳಿದ ಮಾತಾಗಿದೆ. ಸಂದರ್ಭ, ಅಭಿಮನ್ಯು ಬಂದು ಧರ್ಮರಾಯನಿಗೆ ನಮಸ್ಕರಿಸಿ, ನನ್ನನ್ನು ಯುದ್ಧಕ್ಕೆ ಕಳುಹಿಸು ದೊಡ್ಡಪ್ಪ. ಪದ್ಮವ್ಯೂಹದೊಳಗೆ ಹೋಗಲು ನನಗೆ ಗೊತ್ತು. ಶತ್ರುಗಳನ್ನೆಲ್ಲ ಯಮಪುರಿಗೆ ಯುದ್ಧಕ್ಕೆ ಕಳುಹಿಸಿ ಯುದ್ಧವನ್ನು ಗೆದ್ದು ಬರುತ್ತೇನೆ ಎಂದು ಹೇಳಿದಾಗ ಧರ್ಮರಾಯ ಮೇಲಿನಂತೆ ಹೇಳುತ್ತಾನೆ. ನೆಕ್ಸ್ಟ್ ರೋಮನ್ ಸಂಖ್ಯೆ 6 ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೇ ವಾಕ್ಯದಲ್ಲಿ ಉತ್ತರಿಸಿ. 3 ಪ್ರಶ್ನೆಗಳಿದ್ದಾವೆ. 13ನೇ ಪ್ರಶ್ನೆ, ಭಾರತದ ಮೊಟ್ಟ ಮೊದಲ ಸ್ತ್ರೀವಾದಿ ಲೇಖಕಿ ಯಾರು? ಭಾರತದ ಮೊಟ್ಟ ಮೊದಲ ಸ್ತ್ರೀವಾದಿ ಲೇಖಕಿ ಅದು ತಾರಾಬಾಯಿ ಶಿಂದೆ. ನೆಕ್ಸ್ಟ್ 14ನೇ ಪ್ರಶ್ನೆ, ಪಾದುಕ ಪಟ್ಟಾಭಿಷೇಕ ನಾಟಕವನ್ನು ಬರೆದವರು ಯಾರು? 14ನೇ ಪ್ರಶ್ನೆಗೆ ಉತ್ತರ ಗರುಡ ಸದಾಶಿವರಾಯರು. ನೆಕ್ಸ್ಟ್ 15ನೇ ಪ್ರಶ್ನೆ, ಸೂರ್ಯ ಎಲ್ಲಿ ವಿರಾಜಿಸುತ್ತಾನೆ?
ಉತ್ತರ ನಭಾಂಗಣದಲ್ಲಿ ಸೂರ್ಯ ವಿರಾಜಿಸುತ್ತಾನೆ. ನೆಕ್ಸ್ಟ್ ರೋಮನ್ ಸಂಖ್ಯೆ 7. ಕೊಟ್ಟಿರುವ ಪ್ರಶ್ನೆಗಳಿಗೆ 2 ವಾಕ್ಯಗಳಲ್ಲಿ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಬೇಕು. ಇಲ್ಲಿ 6 ಪ್ರಶ್ನೆಗಳಿವೆ. ಪ್ರತಿ ಪ್ರಶ್ನೆಗೆ 2 ಅಂಕಗಳಿದ್ದಾವೆ. 16ನೇ ಪ್ರಶ್ನೆ, ಕಾಡುಗಳನ್ನು ನಾಶ ಮಾಡುವುದರಿಂದ ಆಗುವ ದುಷ್ಪರಿಣಾಮಗಳೇನು? ಉತ್ತರ ನೋಡೋದಾದರೆ, ಮಳೆ ಬರುವುದಿಲ್ಲ, ನೆರಳು, ಗಾಳಿ, ಆಹಾರಕ್ಕೆ ಸಂಚಕಾರ ಬರುತ್ತದೆ, ಜಾಗತಿಕ ತಾಪಮಾನ ಹೆಚ್ಚಾಗುತ್ತದೆ, ನೆಕ್ಸ್ಟ್ ವಾಯು ಮಾಲಿನ್ಯ ಉಂಟಾಗುತ್ತವೆ. ನೆಕ್ಸ್ಟ್ 17ನೇ ಪ್ರಶ್ನೆ, ಚಗಳಿ ಇರುವೆಗಳು ಉಪಕಾರಿಗಳೂ ಹೌದು, ಉಪದ್ರವಕಾರಿಗಳೂ ಹೌದು. ಈ ಹೇಳಿಕೆಯನ್ನು ವಿವರಿಸಿ. 17ನೇ ಪ್ರಶ್ನೆಗೆ ಉತ್ತರ ಉಪಕಾರಿ. ರೈತರು ಬೆಳೆಯುವ ಹೊಲದ ಗಿಡದ ರಸ ಹೀರಿ ಬದುಕುವ ತಿಗಣೆ ಮತ್ತು ಜಿಗಿ ಹುಳುಗಳನ್ನು ಹಿಡಿತಂದು ಸಾಕುವುದು. ಚಗಳಿ ಇರುವೆಗಳು ಲಕ್ಷಾಂತರ ಕೀಟಗಳನ್ನು ಹಿಡಿದು ಕೊಂದು ರೈತರಿಗೆ ಸಹಾಯ ಮಾಡುತ್ತವೆ. ಉಪದ್ರವ ಹೇಗೆ ಅಂತಂದರೆ, ಜಿಗಿ ಹುಳುಗಳನ್ನು, ತಿಗಣೆಗಳನ್ನು ಇವು ಗೂಡು ಮಾಡಿರುವ ಮರಗಿಡಗಳಲ್ಲೆಲ್ಲ ತಂದಿಟ್ಟು ಸಾಕುವುದರಿಂದ ಈ ಉಪದ್ರವಕಾರಿ ಕೀಟಗಳು ಹೂವು ಹಣ್ಣು ತಿಂದು ಹಾಳು ಮಾಡುತ್ತವೆ. ನೆಕ್ಸ್ಟ್ 18ನೇ ಪ್ರಶ್ನೆ, ಸಂಕ್ರಾಂತಿಯಲ್ಲಿ ಎಳ್ಳು, ಬೆಲ್ಲ, ಕೊಬ್ಬರಿ ಏಕೆ ತಿನ್ನಬೇಕು? 18ನೇ ಪ್ರಶ್ನೆಗೆ ಉತ್ತರ, ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಚರ್ಮ ಒಡೆದಿರುತ್ತದೆ, ದೇಹದಲ್ಲಿ ಕೊಬ್ಬಿನ ಅಂಶ ಕಡಿಮೆಯಾಗಿರುತ್ತದೆ. ಸಂಕ್ರಾಂತಿಯಂದು ಎಳ್ಳು, ಬೆಲ್ಲ, ಕೊಬ್ಬರಿಯನ್ನು ತಿಂದರೆ ಕಳೆದು ಹೋದ ಕೊಬ್ಬಿನ ಅಂಶ ಬೇಗನೆ ಸಿಗುತ್ತದೆ. ಎಳ್ಳು, ಬೆಲ್ಲ, ಕೊಬ್ಬರಿಯಲ್ಲಿ ಅತ್ಯಧಿಕ ಕೊಬ್ಬಿನ ಅಂಶವಿರುವುದರಿಂದ ಸಂಕ್ರಾಂತಿಯ ನೆಪದಲ್ಲಿ ಈ ಮಿಶ್ರಣವನ್ನು ತಿನ್ನುತ್ತಾರೆ. ಆಗ ದೇಹದ ಚರ್ಮ ತಂತಾನೆ ಸರಿ ಹೋಗುತ್ತದೆ. ನೆಕ್ಸ್ಟ್ 19ನೇ ಪ್ರಶ್ನೆ, ವಸುದೇವನು ತನ್ನ ಮಕ್ಕಳನ್ನು ನೆನೆದು ವ್ಯಥೆಪಟ್ಟ ಬಗೆಯನ್ನು ನಿಮ್ಮ ಮಾತುಗಳಲ್ಲಿ ವ್ಯಕ್ತಪಡಿಸಿ. ಉತ್ತರ ನೋಡೋದಾದರೆ, ವಸುದೇವನು ತನ್ನ ಮಕ್ಕಳನ್ನು ನೆನೆಸಿಕೊಂಡು 16 ವರ್ಷಗಳಿಂದ ಅವರನ್ನು ನೋಡದೆ ತಪಿಸುತ್ತಿದ್ದನು. ತಮ್ಮ ಮಕ್ಕಳನ್ನು ತಾವು ಆಡಿಸಲಿಲ್ಲ, ಆರೈಕೆ ಮಾಡಲಿಲ್ಲ, ತೊದಲು ನುಡಿ ಕೇಳಲಿಲ್ಲ, ತೂಗಲಿಲ್ಲ, ಜೋಗುಳ ಹಾಡಲಿಲ್ಲ ಎಂದು ವ್ಯಥೆಪಟ್ಟನು. ನೆಕ್ಸ್ಟ್ 20ನೇ ಪ್ರಶ್ನೆ, ಒಕ್ಕೊರಲ ಹಾಡನ್ನು ನಾವು ಹೇಗೆ ಹಾಡಬೇಕೆಂದು ಕವಿ ಮುದೇನೂರು ಸಂಗಣ್ಣ ಬಯಸುತ್ತಾರೆ? 20ನೇ ಪ್ರಶ್ನೆಗೆ ಉತ್ತರ, ಜಾತಿ ಮನೋವುಗಳ ಭೇದವಿಲ್ಲದೆ ನಾವೆಲ್ಲ ಒಂದೇ ಎಂಬ ಮನೋಭಾವದಿಂದ ಮನುಜಮತವನ್ನು ಎತ್ತಿ ಹಿಡಿದಿದ್ದೇವೆ. ನಮ್ಮ 3 ಬಣ್ಣದ ಬಾವುಟವನ್ನು ಹಾರಿಸುತ್ತಾ ಸರ್ವರಿಗೂ ನಾವು ಸಮ ಎಂದು ಮನದುಂಬಿ ದನಿ ಎತ್ತಿ ಒಕ್ಕೊರಲ ಹಾಡನ್ನು ಹಾಡಬೇಕು ಎಂದು ಕವಿ ಬಯಸುತ್ತಾರೆ. ನೆಕ್ಸ್ಟ್ 21ನೇ ಪ್ರಶ್ನೆ, ತಿರುಕನು ರಾಜನಾದ ಬಗೆಯನ್ನು ನಿಮ್ಮ ಮಾತುಗಳಲ್ಲಿ ವ್ಯಕ್ತಪಡಿಸಿ. ಉತ್ತರ, ತಿರುಕನು ಎಂದಿನಂತೆ ಹಾಳು ಬಿದ್ದ, ಮುರಿದು ಬಿದ್ದ ಧರ್ಮಶಾಲೆಯ ಗೋಡೆಯ ಬದಿಗೆ ಮಲಗಿರುತ್ತಾನೆ. ಆ ಊರಿನ ರಾಜ ಸತ್ತು ಹೋಗಿ ಅವನಿಗೆ ಮಕ್ಕಳಿಲ್ಲದಿರುವುದರಿಂದ ಪಟ್ಟದಾನೆಯ ಸೊಂಡಿಲಿಗೆ ಕುಸುಮ ಮಾಲೆಯನ್ನು ಕೊಟ್ಟು ಕಳುಹಿಸುತ್ತಾರೆ. ಅದು ಇವನ ಕೊರಳಿಗೆ ಕುಸುಮ ಮಾಲೆಯನ್ನು ಹಾಕುತ್ತದೆ. ಅದರ ಪ್ರಕಾರ ಅವನಿಗೆ ರಾಜ್ಯ ಪಟ್ಟವನ್ನು ಕಟ್ಟಿ ರಾಜನನ್ನಾಗಿ ಮಾಡುತ್ತಾರೆ. ಹೀಗೆ ತಿರುಕನು ರಾಜನಾಗುತ್ತಾನೆ. ನೆಕ್ಸ್ಟ್ ರೋಮನ್ ಸಂಖ್ಯೆ 8, ಕೊಟ್ಟಿರುವ ಕವಿಯ ಕಾಲ, ಸ್ಥಳ ಹಾಗೂ ಕೃತಿ ಬಗ್ಗೆ ಬರೆಯಿರಿ. ಕುಮಾರವ್ಯಾಸ. ಕುಮಾರವ್ಯಾಸನ ಬಗ್ಗೆ ಹೇಳೋದಾದರೆ, ಕವಿ ಕುಮಾರವ್ಯಾಸ, ಕಾಲ 1430, ಸ್ಥಳ ಗದಗ ಜಿಲ್ಲೆಯ ಕೋಳಿವಾಡ, ಕೃತಿಗಳು ಕರ್ನಾಟ ಭಾರತ ಕಥಾಮಂಜರಿ. ನೆಕ್ಸ್ಟ್ ರೋಮನ್ ಸಂಖ್ಯೆ 9, ಕೊಟ್ಟಿರುವ ಪ್ರಶ್ನೆಗಳಿಗೆ 3 ರಿಂದ 4 ವಾಕ್ಯ, 3 ಅಥವಾ 4 ವಾಕ್ಯದಲ್ಲಿ ಉತ್ತರಿಸಿ. 23ನೇ ಪ್ರಶ್ನೆ, ಚಗಳಿ ಇರುವೆಗಳು ಗೂಡನ್ನು ನಿರ್ಮಿಸುವ ಬಗೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಉತ್ತರ ನೋಡೋದಾದರೆ, ಚಗಳಿ ಇರುವೆಗಳು ಎಲ್ಲಿ ಗೂಡು ಕಟ್ಟಬೇಕು ಎಂದು ನಿರ್ಧರಿಸಿ ಮೊದಲು
ಎರಡೋ ಮೂರೋ ಅಕ್ಕಪಕ್ಕದ ಎಲೆಗಳನ್ನು ಸೇರಿಸಿ ಪೊಟ್ಟಣ ಕಟ್ಟಿದಂತೆ ಗೂಡು ಕಟ್ಟುತ್ತವೆ. ನಂತರ ಅಕ್ಕಪಕ್ಕದ ಹಲವಾರು ಎಲೆಗಳನ್ನು ಹೊಂದಿಸಿ ಮಾಳಿಗೆಗಳನ್ನು ನಿರ್ಮಿಸುತ್ತಾ ಗೂಡನ್ನು ದೊಡ್ಡ ಮಾಡುತ್ತವೆ. ಇದರ ಶರೀರಕ್ಕಿಂತ 100 ಪಟ್ಟು ವಿಸ್ತಾರವಾಗಿಯೂ ಬಲವಾಗಿಯೂ ಇರುವ ಎಲೆಗಳನ್ನು ಬಗ್ಗಿಸಿ ಅದನ್ನು ದಾರದಿಂದ ಅಂಚನ್ನು ಹೊಲೆಯಲು ಅನೇಕ ಇರುವೆಗಳು ಒಂದರ ಕಾಲನ್ನು ಇನ್ನೊಂದು ಹಿಡಿದುಕೊಂಡು ಜೋತಾಡುತ್ತಾ ಮೇಲಿನಿಂದ ಕೆಳಗೆ ಬರುತ್ತವೆ. ಈ ಕಾರ್ಯದಲ್ಲಿ ಶಿಸ್ತಿನ ಸಿಪಾಯಿಯಂತೆ ಕರಾರುವಕ್ಕಾಗಿ ಕೆಲಸ ಮಾಡುತ್ತವೆ. ಈ ರೀತಿ ಗೂಡನ್ನು ನಿರ್ಮಿಸುತ್ತವೆ. ನೆಕ್ಸ್ಟ್ 24ನೇ ಹಾಗೂ ಕೊನೆಯ ಪ್ರಶ್ನೆ. ಹಚ್ಚೇವು ಕನ್ನಡದ ದೀಪ ಈ ಕವಿತೆಯಲ್ಲಿ ನೀವು ಮೆಚ್ಚುವ ಸಾಲು ಯಾವುದು, ಏಕೆ, ವಿವರಿಸಿ. 24ನೇ ಪ್ರಶ್ನೆಗೆ ಉತ್ತರ. ನನಗೆ ಈ ಪದ್ಯದಲ್ಲಿ ಇಷ್ಟವಾದ ಸಾಲು ಅಂತಂದರೆ ಹಚ್ಚೇವು ಕನ್ನಡದ ದೀಪ ಕರುನಾಡ ದೀಪ. ಏಕೆಂದರೆ ಈ ಸಾಲು ಕನ್ನಡ ಭಾಷೆಯ ಮಹತ್ವವನ್ನು ಮತ್ತು ತನ್ನ ಚಿರಸ್ಥಾಯಿತ್ವವನ್ನು ಪ್ರತಿಬಿಂಬಿಸುತ್ತದೆ. ಇದು ನಮ್ಮ ನಾಡು, ನುಡಿ ಮತ್ತು ಸಂಸ್ಕೃತಿಯನ್ನು ಉಜ್ವಲಗೊಳಿಸುವ ಉದ್ದೇಶವನ್ನು ಸಾರುತ್ತವೆ. ಕನ್ನಡ ಭಾಷೆಯ ಪ್ರೀತಿಯ ಮತ್ತು ಗಟ್ಟಿತನದ ಸಂಕೇತವಾಗಿ ಈ ಸಾಲು ಎದೆಗುಂದಿದ ಮನಸ್ಸಿಗೆ ಹೊಸ ಆಶಾಕಿರಣವನ್ನು ತರುತ್ತದೆ. ಮತ್ತೊಂದು ಸಾಲನ್ನು ಕೊಟ್ಟಿದ್ದಾರೆ. ನನಗೆ ಈ ಪದ್ಯದಲ್ಲಿ ಇಷ್ಟವಾದ ಸಾಲು ಮನೆ ಮನೆಗಳಲ್ಲಿ ಮನಮನಗಳಲ್ಲಿ ಹಚ್ಚೇವು ಕನ್ನಡದ ದೀಪ. ಏಕೆಂದರೆ ಈ ಸಾಲು ಪ್ರತಿ ಮನಸ್ಸು ಮತ್ತು ಮನೆಯಲ್ಲಿ ಕನ್ನಡದ ಬೆಳಕನ್ನು ಹರಡುವ ಸಂಕಲ್ಪವನ್ನು ತೋರಿಸುತ್ತದೆ. ಇದು ಕನ್ನಡ ಭಾಷೆಯ ಸೌಂದರ್ಯವನ್ನು ಮನೆ ಮನೆಗೂ ತಲುಪಿಸುವ ಮತ್ತು ಸಂಸ್ಕೃತಿಯನ್ನು ಉಳಿಸಲು ಪ್ರೀತಿಸಲು ಪ್ರತಿಯೊಬ್ಬನನ್ನು ಪ್ರೇರೇಪಿಸುವ ಸಾಮರ್ಥ್ಯ ಹೊಂದಿದೆ. ಈ ಸಾಲು ನಾಡು, ನುಡಿ ಮತ್ತು ಜನರ ನಡುವಿನ ಅಳಿಯದ ಸಂಬಂಧವನ್ನು ಘೋಷಿಸುತ್ತದೆ. ನೆಕ್ಸ್ಟ್ 3ನೇದು, ಅದರೊಳಗೆ ನನಗೆ ಈ ಪದ್ಯದಲ್ಲಿ ಇಷ್ಟವಾದ ಸಾಲು ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳೆಯ ಕಚ್ಚೇವು. ಏಕೆಂದರೆ ಇದು ಕನ್ನಡ ಭಾಷೆಯ ಹಿರಿಮೆಯನ್ನು ಮತ್ತು ಅದರ ಅಡಿಗಟ್ಟನ್ನು ಎಲ್ಲೆಡೆ ವಿಸ್ತರಿಸುವ ಸಂಕಲ್ಪವನ್ನು ಹೊತ್ತಿದೆ. ನಾಡಿನ ಮಧ್ಯದಲ್ಲೂ ಗಡಿನಲ್ಲಿಯೂ ಕನ್ನಡದ ಸಂಸ್ಕೃತಿಯ ಮೇರೆ, ಪರಿಮಳ ಮತ್ತು ಹೊಂಬೆಳಕನ್ನು ಹರಡಲು ಇದು ಕರೆ ಕೊಡುತ್ತದೆ. ಈ ಸಾಲು ಕನ್ನಡವನ್ನು ಕೇಂದ್ರ ಭಾಗದಲ್ಲಿ ಮಾತ್ರವಲ್ಲ, ಪ್ರಪಂಚದ ಯಾವುದೇ ಪ್ರದೇಶದಲ್ಲಿ ಜೀವಂತವಾಗಿಡುವ ಎಂಬ ಭರವಸೆಯನ್ನು ತರುತ್ತದೆ. ಧನ್ಯವಾದಗಳು.